ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಹಸಿರು ತವ ಚಾನಲ್. ನಾನು ಈ ಚಾನಲನ್ನು ಹೊಸದಾಗಿ ಪ್ರಾರಂಭ ಮಾಡುತ್ತಿದ್ದೇನೆ. ಆದ ಕಾರಣ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ. ಇಲ್ಲಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಅಡುಗೆಗಳನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಮೊದಲಿಗೆ ನಾನು ಸಿಹಿಯಿಂದ ಪ್ರಾರಂಭ ಮಾಡುತ್ತಿದ್ದೇನೆ. ಒತ್ತು ಶಾವಿಗೆ. ಇದನ್ನು ತಯಾರಿಸಲು ಬೇಕಾಗಿರುವ ಪದಾರ್ಥಗಳು: ಕಡಲೆ ಬೀಜ, ಉರಿಗಡಲೆ, ಎಳ್ಳು, ಗಸಗಸೆ, ಅಕ್ಕಿ ಹಿಟ್ಟು, ಉಪ್ಪು, ಕಾಯಿ, ಏಲಕ್ಕಿ, ನೀರು, ಬೆಲ್ಲ. ಮೊದಲಿಗೆ ಶಾವಿಗೆ ಮೇಲೆ ಉದುರಿಸಿಕೊಳ್ಳುವ ಪುಡಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕಡಲೆ ಬೀಜ, ಉರಿಗಡಲೆ, ಎಳ್ಳು. ಇದನ್ನು ಪುಡಿ ಮಾಡಿಕೊಳ್ಳಿ. ಶಾವಿಗೆಗೆ ಹಿಟ್ಟನ್ನು ತಯಾರಿಸಿಕೊಳ್ಳೋಣ. ಅದಕ್ಕೆ ಮೊದಲಿಗೆ ಒಂದು ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಡಿ. ತದನಂತರ ಅದಕ್ಕೆ ನೀರನ್ನು ಸೇರಿಸಿ ಅದು ಕುದಿ ಬಂದಾಗ ಚಿಟಿಕೆ ಉಪ್ಪನ್ನು ಹಾಕಿ ನಂತರ ಅದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸಿ ಮುದ್ದೆ ಕೋಲಿಂದ ಗಂಟಾಗದಂತೆ ನೀಟಾಗಿ ಕಲಿಸಿ. ಅದನ್ನು ಚೆನ್ನಾಗಿ ತೊಳೆಸಿ ಗಂಟಾಗದಂತೆ ಮುದ್ದೆಯನ್ನು ತಯಾರಿಸಿಕೊಳ್ಳಿ. ಈಗ ಪಾನಕ ತಯಾರಿಸಿಕೊಳ್ಳುವ ವಿಧಾನ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕಾಯಿ, ಗಸಗಸೆ, ಏಲಕ್ಕಿ. ಇದನ್ನು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಕೊಳ್ಳಿ. ಮತ್ತು ಒಂದು ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ರುಬ್ಬಿಕೊಂಡ ಮಿಶ್ರಣ ನೀರು ಸೇರಿಸಿ ಅದು ಕುದಿ ಬರುವಾಗ ಬೆಲ್ಲವನ್ನು ಸೇರಿಸಿ. ಪಾನಕ ತಯಾರಾದ ನಂತರ ಶಾವಿಗೆಯನ್ನು ಒತ್ತೋಣ ಬನ್ನಿ. ಹೀಗೆ ನಿಮಗೆ ಬೇಕಾಗಿರುವ ಆಕಾರದಲ್ಲಿ ಶಾವಿಗೆಯನ್ನು ಒತ್ತಿಕೊಳ್ಳಬಹುದು. ಈಗ ಒತ್ತು ಶಾವಿಗೆ ಸವಿಯಲು ಸಿದ್ಧವಿದೆ. ನಿಮ್ಮ ಮನೆಯಲ್ಲಿ ಪ್ರಯೋಗಿಸಿ ಹೇಗಿದೆ ಎಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿಕೊಡಿ. ಧನ್ಯವಾದಗಳು.